ಅಮರ್, ಇನ್ಮೇಲಾದ್ರೂ ಇಂಥ ಹುಚ್ಚುಚ್ಚು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡು. ನಾನ್ ನಿನ್ನಿಂದ ದೂರ ಆಗಿದ್ದೀನಿ ಅನ್ನೋ ಆವೇಶದಲ್ಲಿ ಯಾವ್ದ್ಯಾವ್ದೋ ಹುಚ್ಚುಚ್ಚು ಕೆಲಸ ಮಾಡ್ತಿದ್ಯಾ ಹೊರತು ಅದ್ರಿಂದ ಎದುರಾಗೋ ಸಮಸ್ಯೆಗಳನ್ನ ನೀನ್ ಅರ್ಥನೇ ಮಾಡ್ಕೋತಾ ಇಲ್ಲ. ನನ್ನ ಹೇಗಾದ್ರೂ ಮಾಡಿ ಸ್ವಂತ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ನಾನೆಷ್ಟು ನೋವು ಅನುಭವಿಸ್ತೀನಿ, ನಮ್ 2 ಕುಟುಂಬಕ್ಕೂ ಎಷ್ಟು ಡಿಸ್ಟರ್ಬ್ ಆಗತ್ತೆ ಅಂತ ನೀನ್ ಯೋಚನೆನೇ ಮಾಡ್ತಾ ಇಲ್ಲ. ನಮ್ ಪ್ರೀತಿ ವಿಷಯನ ಕೈಲಾಶ್ ಅವ್ರಿಗೆ ಹೇಳಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ಯಾ? ಅಮರ್ ಅಂದ್ರೆ ತುಂಬಾ ಗ್ರೇಟ್ ವ್ಯಕ್ತಿ ಅನ್ಕೊಂಡಿದ್ದೆ. 10 ಜನಕ್ಕೆ ಆದರ್ಶವಾಗಿ ನಿಲ್ಲೋ ಉನ್ನತ ವ್ಯಕ್ತಿತ್ವ ಇರೋನು ಅನ್ಕೊಂಡಿದ್ದೆ. ಯಾಕೆ ಇಷ್ಟೊಂದು ಚೀಪಾಗಿ ನಡ್ಕೋತಿದ್ಯಾ? ಸಾಕು, ಒಂದ್ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಂಡು ನಿನ್ ಜೀವನನ ನೀನ್ ನೋಡ್ಕೋ. ರಾಧಿಕಾ, ಅಮರ್, ನನ್ನ ಮುಟ್ಟಿದ್ರೆ ಚೆನ್ನಾಗಿರಲ್ಲ. ಅಷ್ಟೇ ಅಲ್ಲ, ಇನ್ನೊಂದ್ಸಲ ನನ್ನ ಮೀಟ್ ಮಾಡ್ಬೇಕು ಅಂತಾಗ್ಲಿ, ನನ್ನ ಸ್ವಂತ ಮಾಡ್ಕೋಬೇಕು ಅಂತಾಗ್ಲಿ ಪ್ರಯತ್ನ ಪಟ್ರೆ ನಾನ್ ಖಂಡಿತ ಸುಮ್ಮನೆ ಇರಲ್ಲ. ಕಾಲೇಜಲ್ಲಿ ಮೊದಲನೇ ಸಲ ಆ ಹುಡುಗಿನ ನೋಡಿದ ಕೂಡ್ಲೆ ಆ ಹುಡುಗಿ ಜೊತೆನೆ ಜೀವನ ಅಂತ ನಾನು ಫಿಕ್ಸ್ ಆಗ್ಬಿಟ್ಟೆ. ಒಬ್ಬ ಕವಿ ವರ್ಣಿಸಿರೋ ಥರ ಆ ಅಂದ ಕಲೆನೇ ಇಲ್ದಿರೋ ಚಂದಾಮಾಮನ್ ಥರ ಅನ್ನಿಸ್ಬಿಡ್ತು. ಮಾತಲ್ಲಿ ವರ್ಣಿಸಿದ್ರಿ ಓಕೆ, ಕಣ್ಣಾರೆ ನೋಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ವೆಲ್ಕಮ್ ರಾಧಿಕಾ ಅವರೇ, ವೆಲ್ಕಮ್. ನೀವು ಪ್ರೀತಿಸಿರೋ ಹುಡುಗಿಗೆ ಮದುವೆ ಆಗಿದೆ ಅಲ್ವಾ? ಕೈಲಾಶ್ ಅವರೇ, ನಿಮ್ಮನ್ನೇ ಏನ್ ಯೋಚನೆ ಮಾಡ್ತಿದ್ದೀರಾ? ಅಮರ್, ಅಮರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಮರ್ ಬಗ್ಗೆನಾ? ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದೇನಿದೆ? ಪ್ರೀತಿ. ಬರ್ತ್ಡೇ ಪಾರ್ಟಿಲಿ ಅಮರ್ ಅವನ್ ಪ್ರೀತಿ ಬಗ್ಗೆ, ಪ್ರೇಯಸಿ ಬಗ್ಗೆ ಹೇಳ್ತಾ ಇದ್ರೆ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅನ್ನಿಸ್ತು. ಅಮರ್ ಅವನ್ ಪ್ರೇಯಸಿನ ಅಷ್ಟೆಲ್ಲ ಆರಾಧಿಸ್ತಾನಲ್ಲ ಅನ್ನೋ ಭಾವನೆ ಮನ್ಸಲ್ಲಿ ಅಚ್ಚೊತ್ ಬಿಟ್ಟಿದೆ. ನನಗೆ ಅಮ್ಮನ ಪ್ರೀತಿಲಿರೋ ಮಾಧುರ್ಯ ಗೊತ್ತಿದ್ರು ಹುಡುಗಿ ಪ್ರೀತಿಲಿ ಸಿಗೋ ಮಧುರಾನುಭವ ಗೊತ್ತಿಲ್ಲ. ನಮ್ಮ ಮದುವೆ ಆದ್ಮೇಲೆ ನಿನ್ ಮೂಲಕ ಈಗೀಗ ಅದರ ಅನುಭವ ಸಿಗ್ತಿದೆ.
ಪ್ರೀತಿ ಅಂದ್ರೆ ಏನು ರಾಧಿಕಾ? ಪ್ರೀತಿ ಅಂದ್ರೆ ಪ್ರೇರೇಪಿಸೋ ಮನಸ್ಸು. ಪ್ರೀತಿ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಬದುಕ್ತೀವಿ ಅನ್ನೋ ನಂಬಿಕೆ. ಪ್ರೀತಿ ಅಂದ್ರೆ ಒಬ್ರಿಗೊಬ್ರು ಜೊತೆಲಿದ್ದೀವಿ ಅನ್ನೋ ಧೈರ್ಯ. ಪ್ರೀತಿ ಅಂದ್ರೆ ದೊಡ್ಡವ್ರನ್ನ ಒಪ್ಸೋದಕ್ ನಡೆಸೋ ಮಾನಸಿಕ ಸಂಘರ್ಷ. ಪ್ರೀತಿ ಅಂದ್ರೆ ಗೆಲ್ಬೇಕು ಅಂತ ನಡೆಸೋ ಯುದ್ಧ. ಅಂದ್ರೆ ನೀನ್ ಹೇಳೋ ಪ್ರಕಾರ ಪ್ರೀತಿ ಅಂದ್ರೆ ಜನ್ಮ ಜನ್ಮಕ್ಕೂ ಮುರಿದೇರೋಂಥ ಬಂಧ, ಹೌದಲ್ವಾ? ಅದಕ್ಕೆ ಅಮರ್ ಅವನ ಪ್ರೇಯಸಿಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಇನ್ನೂ ಅವಳನ್ನ ಮರೆಯಕ್ಕಾಗ್ದೆ ಆ ಹುಡುಗಿ ಧ್ಯಾನದಲ್ಲೇ ಇದ್ದಾನೆ. ಪ್ರೀತಿ ಬಗ್ಗೆ ನೀನ್ ಹೇಳಿರೋದ್ರ ಪ್ರಕಾರ ಹುಡುಗನ ಮನ್ಸು ಅವನ್ ಲವರ್ನ ಎಷ್ಟು ಆರಾಧಿಸ್ತಾ ಇರುತ್ತೋ ಹಾಗೇನೆ ಹುಡುಗಿ ಮನ್ಸು ಕೂಡ ಅವಳ ಲವರ್ನ ಅಷ್ಟೇ ಆರಾಧಿಸ್ತಾ ಇರುತ್ತಲ್ವಾ? ಮತ್ತೆ ಮನ್ಸಿನ ತುಂಬಾ ಪ್ರೀತಿಸಿದ ಹುಡುಗನ್ನೇ ತುಂಬಿಕೊಂಡು ಮದ್ವೆ ಆಗಿರೋ ಆ ಹುಡುಗಿ ಗಂಡನ ಜೊತೆ ಹೇಗೆ ಸಂಸಾರ ಮಾಡಕ್ಕಾಗುತ್ತೆ? ಹೇಗ ಹಾಗ್ ಮಾಡೋದ್ ಬಿಟ್ಟು ಪ್ರೀತಿ ಹುಡ್ಗನ್ನೇ ಮದ್ವೆ ಆದ್ಮೇಲೂ ನೆನೆಸ್ಕೊಂಡ್ರೆ ಕಟ್ಕೊಂಡಿರೋ ಗಂಡಂಗೆ ದ್ರೋಹ ಮಾಡಿದ ಹಾಗೆ, ಹೆಗಲ್ ಮೇಲಿರೋ ಜವಾಬ್ದಾರಿನ ಗಾಳಿಗ್ ತೂರ್ದ ಹಾಗೆ. ಅಂಥ ಒಂದ್ ಹೆಣ್ಣನ್ನ ಆ ದೇವ್ರು ಕೂಡ ಕ್ಷಮಿಸಲ್ಲ. ವಾವ್, ಎಷ್ಟು ಅದ್ಭುತವಾಗಿ ಹೇಳ್ದೆ. ಪ್ರೀತಿಲ್ ಫೇಲ್ ಆಗಿ ಬೇರೆ ಮದ್ವೆ ಮಾಡ್ಕೊಳ್ಳೋ ಪ್ರತಿ ಹೆಣ್ಣು ಕೂಡ ಮದ್ವೆ ಆದ್ಮೇಲೆ ಧರ್ಮನ ಹೀಗೆ ಪಾಲಿಸ್ಬೇಕು ಅಂತ ನಿನ್ನ ಹತ್ರ ಬಂದು ಕಲ್ತ್ಕೋಬೇಕು. ಅಮರ್ ಅವನ್ ಪ್ರೇಯಸಿನ ಪ್ರೀತಿಸೋ ಥರಾನೇ ನಾನು ಕೂಡ ನಿನ್ ಮೇಲೆ ಅಷ್ಟೇ ಪ್ರೀತಿನ, ಅಷ್ಟೇ ಆರಾಧನಾ ಭಾವನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನೀನ್ ಯಾವಾಗ್ಲೂ ನನ್ನ ಜೊತೆನೇ ಇರ್ತೀಯಾ? ಪವಿತ್ರವಾದ ಅಗ್ನಿ ಸಾಕ್ಷಿಯಾಗಿ ನಿಮ್ ಕಿರುಬೆರಳು ಹಿಡ್ಕೊಂಡು 7 ಹೆಜ್ಜೆ ನಡೆದಿರೋ ನಾನು ಕಷ್ಟ ಸುಖದಲ್ಲಿ ನಿಮ್ ಜೊತೆನೇ ನಡೀತಾ ನನ್ ಕೊನೆ ಉಸಿರಿರೋವರೆಗೂ ಜೊತೆಲೇ ಇರ್ತೀನಿ. ಥ್ಯಾಂಕ್ ಯು ರಾಧಿಕಾ. ಮತ್ತೆ ಅಮರ್ ಸಮಸ್ಯೆಗೆ ಪರಿಹಾರ ಏನು? ಮದ್ವೆನಾ? ಹೌದು.
ಅಮರ್ ಮತ್ತೊಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಅವನ್ ಪ್ರೀತಿನ ಹೆಂಡ್ತಿಗ್ ಕೊಡ್ಬೇಕು. ಹೆಂಡ್ತಿ ಪ್ರೀತಿನ ತಾನೂ ಪಡ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕು. ಸರಿಯಾಗಿ ಹೇಳ್ದೆ. ಅಮರ್ ಮದ್ವೆ ಮಾಡ್ಕೊಂಡ್ರೇನೆ ಅವನ್ ಭವಿಷ್ಯ ಚೆನ್ನಾಗಿರುತ್ತೆ. ಸರಿ, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ. ನಾನು ನೀರ್ ಬಾಟಲ್ ತಗೊಂಡ್ ಬರ್ತೀನಿ, ಹೋಗಿರಿ. ಹ್ಮ್ ಹ್ಮ್. ಲೇ ಅಮರ್, ಯಾಕೆ ಮಗ ಬರ್ತಾ ಬರ್ತಾ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾ ಇದೆಯಾ? ಮೊದಲು ರಾಧಿಕಾ ಮನ್ಸಲ್ಲಿ ಒಬ್ಬ ಪ್ರೇಮಿಯಾಗಿ ಉಳ್ಕೊಂಡಿದ್ದು ನೀನು, ಅವಳು ಮದುವೆ ಆದಮೇಲೆ ಒಬ್ಬ ಹಿತೈಷಿ ಆದೆ, ಫ್ರೆಂಡೂ ಆದೆ. ಈಗ ನಿನ್ನ ನಡವಳಿಕೆಯಿಂದ ಆ ಸ್ಥಾನನೂ ಕಳ್ಕೊತಿದ್ಯಾ. ಇಷ್ಟೆಲ್ಲ ಮಾಡಿ ನೀನು ಸಾಧಿಸಿದ್ದಾದ್ರೂ ಏನು ಹೇಳು? ನೀನೆಷ್ಟೇ ಪ್ರಯತ್ನ ಪಟ್ರು ರಾಧಿಕಾ ಅಂತೂ ನಿನ್ನ ಸ್ವಂತ ಆಗಲ್ಲ ಮಗ. ನನ್ನ ಮಾತು ಕೇಳು, ರಾಧಿಕಾ ಹೇಳ್ದಾಗೆ ಯಾರನ್ನಾರು ಮದುವೆ ಮಾಡ್ಕೊ ಮಗ, ಎಲ್ಲ ಸರಿ ಹೋಗುತ್ತೆ ಕಣೋ. ನಾನು ಮದುವೆ ಮಾಡ್ಕೊಂಡ್ರೆ ನೀನು ಹ್ಯಾಪಿಯಾಗಿ ಫೀಲ್ ಆಗ್ತೀಯಾ ಸಾಯಿ? ನಾನೊಬ್ಬನೇ ಅಲ್ಲ ಕಣೋ, ನಿಮ್ಮ ಫ್ಯಾಮಿಲಿ, ರಾಧಿಕಾ ಎಲ್ಲರೂ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಮಗ. ಫ್ರೆಂಡಾಗಿ ನಿಂಗೆ ತೊಂದರೆ ಕೊಟ್ಟಿದ್ದೀನಿ. ಎಷ್ಟೇ ಹೇಳಿದ್ರೂ ಕೇಳ್ದಿರಾ ರಾಧಿಕಾ ಹಿಂದೆ ಬಿದ್ದು ಅವಳಿಗೂ ತೊಂದರೆ ಕೊಟ್ಟಿದ್ದೀನಿ. ಸರಿ ಮಗ, ನೀನು ಹೇಳ್ದ ಹಾಗೇನೆ ನಾನು ಮದುವೆ ಮಾಡ್ಕೋತೀನಿ. ನಿಜವಾಗ್ಲೂನಾ? ಹೌದು ಸಾಯಿ, ನಾನು ಮದುವೆ ಮಾಡ್ಕೋತೀನಿ. ಹಲೋ ಸಾಯಿ. ರಾಧಿಕಾ, ನಿನ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನ್ ಸಾಯಿ ಅದು? ಅಮರ್ ಮದ್ವೆಗೆ ಒಪ್ಕೊಂಡ್ಬಿಟ್ಟ. ನೀನ್ ಹೇಳ್ತಿರೋದು ನಿಜನಾ? ನಿಜ ರಾಧಿಕಾ, ಈಗ ತಾನೇ ನಂಗೆ ಹೇಳ್ದ. ರಾತ್ರಿ ನೀನು ಆಡಿದ ಮಾತು ಅವನ ಮನಸ್ಸಿಗೆ ಚೆನ್ನಾಗಿ ನಾಟಿದೆ ಅನ್ಸುತ್ತೆ ರಾಧಿಕಾ. ಇದು ನಿಜವಾಗ್ಲೂ ಗುಡ್ ನ್ಯೂಸೇ ಸಾಯಿ. ಒಂದ್ ರೀತಿಲಿ ನನ್ನಿಂದನೇ ಅಮರ್ ಹಾಗಾಗ್ಬಿಟ್ಟ ಅನ್ನೋ ನೋವು ಒಂದ್ ಕಡೆ, ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೋತಿಲ್ಲ ಅನ್ನೋ ಟೆನ್ಷನ್ ಇನ್ನೊಂದ್ ಕಡೆ. ಆ ಸಂಕಟದ ಮಧ್ಯೆ ಇಲ್ಲಿ ನಾನು ಮನಸ್ಫೂರ್ತಿಯಾಗಿ ನನ್ನ ಜವಾಬ್ದಾರಿ ನಿಭಾಯಿಸಕ್ಕಾಗ್ತಿರ್ಲಿಲ್ಲ. ಇವಾಗ ಗುಡ್ ನ್ಯೂಸ್ ಹೇಳಿ ನನ್ನ ಮನ್ಸಿನ ಭಾರ ಇಳಿಸಿದ್ಯಾ. ಈಗ ಎಲ್ಲ ಸಂಕಟನೂ ದೂರ ಆಯ್ತು. ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಸೋ ಮಚ್. ಇಡ್ತೀನಿ ರಾಧಿಕಾ. ಆಯ್ತು ಸಾಯಿ. ರಾಧಿಕಾ, ಇದೇ ಮೊದಲನೇ ಸಲ ನೀನ್ ಇಷ್ಟೊಂದು ಸಂತೋಷವಾಗಿರೋದು ನೋಡ್ತಿದ್ದೀನಿ. ಈ ಸಂತೋಷಕ್ಕೆ ಕಾರಣ ತಿಳ್ಕೊಬೋದಾ? ಅದು ಕಾರಣ ಹೇಳ್ದೇ ಇದ್ರೂ ಪರವಾಗಿಲ್ಲ ರಾಧಿಕಾ, ಆದ್ರೆ ನೀನ್ ಯಾವಾಗ್ಲೂ ಹೀಗೆ ಮನಸ್ಫೂರ್ತಿಯಾಗಿ ಖುಷಿಯಾಗಿರ್ಬೇಕು, ಅಷ್ಟೇ ಸಾಕು ನನಗೆ. ಇನ್ಮೇಲಿಂದ ಹೀಗೆ ಇರ್ತೀನಿ ಕೈಲಾಶ್ ಅವರೇ. ನಿಮ್ಗೆ ಯಾವಾಗ್ಲೂ ಸಂತೋಷನೇ ಕೊಡ್ತೀನಿ. ಚಲಪತಿ, ಚಲಪತಿ, ಇವನು ಯಾಕೆ ಬಂದ? ನಾನು ಇಲ್ಲಿದ್ದೀನಿ ಅಂತ ಇವನಿಗೆ ಹೇಗೆ ಗೊತ್ತಾಯ್ತು? ಲೋ ರಾಮದಾಸು, ಚಲಪತಿ, ಇಲ್ಲಿ ಮೇಲೆ ಮೇಲೆ ಮೇಲ್ಗಡೆ ಇದೆಯಾ?
ಬಾರ ಕೆಳಗೆ. ಬರ್ತಿದ್ದೀನಿ, ಅಲ್ಲೇ ಇರೋ, ಬಂದ್ಬಿಟ್ಟೆ. ಇಲ್ಲಿಗೆ ಯಾಕೆ ಬರೋದಿಕ್ ಹೋದೋ ಮರ ನೀನು? ರಾಮದಾಸು, ನಡಿ ಹೊರಗಡೆ ಹೋಗಿ ಮಾತಾಡೋಣ, ನಡಿ. ಎಷ್ಟು ದಿನ ನಿನ್ ನಾಟಕ ಮಾಡಿ ಸಾಕ್ಬಿಡ. ಒಳಗಡೆ ನಡಿ, ನಿನ್ ಮರ್ಯಾದೆ ತೆಗಿತೀನಿ. ರಾಮದಾಸು ಬೇಡ, ನಡಿ ಹೊರಗಡೆ ಮಾತಾಡೋಣ, ನಡಿ ನಡಿ ನಡಿ. ಏನ್ ರಾಮದಾಸು, ಇಷ್ಟು ಚಿಕ್ಕ ವಿಷಯಕ್ಕೆ ಮನೆವರೆಗೂ ಬಂದ್ರೆ ಹೇಗೇಳು? ನನ್ನ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಎಲ್ಲೇ ಇದ್ರೂ ಹುಡ್ಕೊಂಡ್ ಬಂದು ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತಿರ್ಲಿಲ್ವಾ? ಈ ವಿಷಯ ನನ್ನ ತಂಗಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಏನೋ ನೀನ್ ಕೊಡೋದಿಲ್ಲ ಅಲ್ವೋ? ನನ್ನ ಹತ್ರ ಸಾಲ ಮಾಡ್ಕೊಂಡು ಹೇಳ್ದೆ ಕೇಳ್ದೆ ಪರಾರಿಯಾಗಿ ಇವಾಗ ನಾಟಕ ಆಡ್ತಾ ಇದ್ಯಾ ನೀನು. ಫೋನ್ ಮಾಡಿದ್ರೆ ತೆಗಿಯಕೇನಲ್ಲೇ? ಊರೂರು ಹುಡುಕ್ದಾಗ ತಂಗಿ ಮನೇಲಿ ಇದ್ಯಾ ಅಂತ ಗೊತ್ತಾಯ್ತು. ನನ್ ದುಡ್ಡು ನೀನು ಕೊಡ್ತೀಯೋ ಇಲ್ಲ ಅವರೇ ಕೊಡ್ತಾರೋ? ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಇವತ್ತು. ರಾಧಾ ಅಂತ ಮಾಡ್ಬೇಡ ಕಣೋ, ಸ್ವಲ್ಪ ದಿನ ಟೈಮ್ ಕೊಡು, ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ತೀನಿ. ಊರ್ ತುಂಬಾ ಸಾಲ ಮಾಡ್ಕೊಂಡು ತಲೆ ಮರ್ಸ್ಕೊಂಡವ್ ನೀನು. ನಿನ್ ಮಾತು ಹೆಂಗೋ ನಂಬೋದು? ಇವತ್ ನನ್ ದುಡ್ಡನ್ನ ನೀನೇ ಕೊಡ್ತೀಯಾ ಇಲ್ಲ ನಿನ್ ತಂಗಿನ ಕೇಳಿಸ್ಕೊಳ್ಳ? ಅಣ್ಣ, ಇದೊಂದ್ಸಲ ಬಿಟ್ಬಿಡಿ. ಹೆಂಗ್ಸು ನನ್ ಮುಖ ನೋಡಾದ್ರೂ ಒಂದಷ್ಟು ದಿನ ಟೈಮ್ ಕೊಡಿ. ಖಂಡಿತ ನಿಮ್ ಬಾಕಿ ತೀರಿಸ್ತೀವಿ. ದಯವಿಟ್ಟು ಜಗಳ ಮಾಡ್ಬೇಡಿ, ನಿಮಗ್ ಕೈ ಮುಗಿತೀನಿ. ಆ ಅಮ್ಮನ ಮಕ್ಕ ನೋಡಿ ಒಂದ್ ವಾರ ಟೈಮ್ ಕೊಡ್ತಾ ಇದ್ದೀನಿ. ಮರ್ಯಾದೆಯಾಗಿ ನನ್ ಬಾಕಿ ತೀರಿಸ್ತಾ ಇದ್ರೆ ನಿಂಗೊಂದ್ ಗತಿ ಕಾಣಿಸ್ತೀನಿ. ಹುಷಾರು. ಏನಯ್ಯ, ಇಲ್ಲಿವರ್ಗೂನು ಸಿಕ್ಕಿದ್ ಕಡೆ ಸಾಲ ಮಾಡಿ ನಮಗ್ ನರ್ಕ ತೋರ್ಸಿದ್ಯಾ? ಇಷ್ಟು ದಿನಕ್ಕೆ ದೇವ್ರ ದಯದಿಂದ ನಿನ್ ತಂಗಿ ಆಸ್ತಿ ಅನ್ಭವಿಸೋ ಅವಕಾಶ ಸಿಕ್ಕಿದೆ. ಎಲ್ಲೂ ಕೂಡ ನಮ್ಮನ್ ನೆಮ್ಮದಿಯಾಗಿರಕ್ ಬಿಡಲ್ವಾ? ಅದನ್ನೆಲ್ಲ ಬಿಡೆ, ನಾವಿಲ್ಲಿದೀವಿ ಅಂತ ಇವನ್ಗೆ ಹೆಂಗ್ ಗೊತ್ತಾಯ್ತು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಹೇಗಾದ್ರೂ ದುಡ್ಡು ಹೊಂದಿಸಿ ಅವ್ನ್ ಮುಖಕ್ಕೆ ಬಿಸಾಕ್ತೀನಿ ಬಿಡು. ಕ್ಯಾತೆ ತೆಗಿಯೋದ್ ಬಿಟ್ಟು ಸುಮ್ನೆ ಒಳಗಡೆ ಹೋಗು. ಇದಕ್ಕೇನ್ ಕಮ್ಮಿ ಇಲ್ಲ ಬಿಡು. ಅಯ್ಯೋ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಹಾಲು ಕುಡೀರಿ. ಥ್ಯಾಂಕ್ಸ್. ಅಯ್ಯೋ, ಇಟ್ಸ್ ಓಕೆ. ನೀನ್ ನೀವು ಯಾಕೆ ಹಾಲು ಇದನ್ನ ಕುಡೀರಿ. ಮಾಡ್ತಿದ್ಯಾ? ನಾನೇ ಮಾಡ್ಕೋತೀನಿ. ಪರವಾಗಿಲ್ಲ ರೀ, ನೀವು ಮೊದಲು ಹಾಲು ಕುಡೀರಿ. ಕುಡೀರಿ. ನೀನ್ ಈ ಥರ ಪ್ರೀತಿಯಿಂದ ನನಗೆ ಹೆಲ್ಪ್ ಮಾಡ್ತಿದ್ರೆ ಆಫೀಸಲ್ಲೂ ಕೂಡ ನೀನು ನನ್ನ ಪಕ್ಕದಲ್ಲೇ ಇದ್ದ ಹಾಗೆ ಅನ್ಸುತ್ತೆ, ಗೊತ್ತಾ? ಆದ್ರೆ ಯಾಕೋ ಇವತ್ತು ಆಫೀಸಿಗೆ ಹೋಗ್ಬೇಕು ಅನ್ನಿಸ್ತಿಲ್ಲ. ದಿನ ಪೂರ್ತಿ ನಿನ್ ಜೊತೆನೇ ಇರ್ಬೇಕು ಅನ್ನಿಸ್ತಿದೆ. ಏನಂತ್ಯ? ತುಂಬಾ ಮುಖ್ಯವಾದ ಮೀಟಿಂಗ್ ಇದೆ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ಹೋಗೋದು ತಪ್ಪಿದ್ದಲ್ಲ ಅಂತೀನಿ. ಅದ್ರಲ್ಲೇನಿದೆ? ನಾನ್ ನಡೆಸ್ತಿರೋ ಮೀಟಿಂಗೇ ಅಲ್ವಾ, ನಾಳೆಗೆ ಪೋಸ್ಟ್ಪೋನ್ ಮಾಡ್ತೀನಿ. ಅತ್ತೆ ಅವ್ರಿಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಮೊದಲು ನೀವು ಆಫೀಸ್ಗೆ ಹೊರಡಿ. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಒಂದು ಸಲ ಯೋಚನೆ ಮಾಡಬಾರ್ದಾ ಪ್ಲೀಸ್? ಬಾಯ್, ನಡೀರಿ.